ಆದಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಕಲಚೇತನರಿಗೆ ತಾಲೂಕು ಪಂಚಾಯಿತಿ ವಿಶೇಷ ಅನುದಾನದ ಅಡಿಯಲ್ಲಿ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಗ್ತಾ ಇದೆ ಅಂತೇಳಿ ಶಾಸಕರಾದಂತಹ ಬಸವರಾಜ ಶಿವಗಂಗಾ ಹೇಳಿದರು. ಸೋಮವಾರ ಚನ್ನಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿ ಮಾತನಾಡಿ, ವಾಹನಗಳನ್ನು ಚಲಾಯಿಸುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಚಲಾಯಿಸಬೇಕು. ಹಾಗೆಯೇ ಸರ್ಕಾರವು ವಿಶೇಷ ಚೇತನರಿಗೆ ಸಾಕಷ್ಟು ಅನುದಾನಗಳನ್ನು ನೀಡ್ತಾ ಇದ್ದು ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಆ ಸೌಲಭ್ಯಗಳನ್ನು ಸದ್ಬಳಕೆ ಮಾಡ್ಕೋಬೇಕು. ಹಾಗೆಯೇ ತಮ್ಮ ವಾಹನಗಳನ್ನು ಯಾರಿಗೂ ಸಹ ನೀಡಬಾರ್ದು. ತಾವೇ ಸಹ ಎಚ್ಚರಿಕೆಯಿಂದ ರಸ್ತೆಗಳಲ್ಲಿ ರಸ್ತೆ ಸುರಕ್ಷತಾ ಒಂದು ವಿಧಾನಗಳನ್ನು ಅನುಸರಿಸಿ ವಾಹನಗಳನ್ನು ಚಲಾಯಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಹಾಗೆಯೇ ಚನ್ನಗಿರಿ ಪಟ್ಟಣದ ಉಬ್ರಾಣಿ ಅಮೃತಾಪುರ ಏತ ನೀರಾವರಿಯ ಒಂದು ಕಾಮಗಾರಿಯ ವೀಕ್ಷಣೆಯನ್ನು ಹಾಗೆಯೇ ಸಮಸ್ಯೆಗಳ ಒಂದು ಕುರಿತಂತೆ ಅಧಿಕಾರಿಗಳು ಮತ್ತು ರೈತರೊಂದಿಗೆ ಚರ್ಚಿಸಿ ಸಮರ್ಪಕ ಒಂದು ವಿಷಯವನ್ನು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೆಯೇ ತರೀಕೆರೆ ಶಾಸಕರು ಹಾಗೆಯೇ ಚನ್ನಗಿರಿ ತಾಲೂಕಿನ ರೈತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಾಗೆಯೇ ಮುಖ್ಯಮಂತ್ರಿಗಳ ಸಂವಾದ ಕಾರ್ಯಕ್ರಮವು ಮಂಗಳವಾರ ಬೆಳಗ್ಗೆ 11 ಗಂಟೆಯಿಂದ ನಡೆಯಲಿದ್ದು ಈ ಒಂದು ಸ್ಥಳ ಪರಿಶೀಲನೆಯನ್ನು ಸಹ ಶಾಸಕರು ನಡೆಸಿದರು. ಒಂದು ಕುಂದು ಕೊರತೆಗಳು ಜೊತೆಗೆ ಇನ್ನೇನು ಬರಗಾಲ ಮಳೆ ಕಡಿಮೆ ಆಗಿದೆ, ಮುಂಗಾರು ಮಳೆ, ಅದರ ವಿಷಯವಾಗಿ ಒಂದು ವಿಡಿಯೋ ಸಂವಾದವನ್ನು ಕರೆದಿದ್ದಾರೆ. ಆ ಒಂದು ವಿಡಿಯೋ ಸಂವಾದದ ಒಂದು ಪೂರ್ವಭಾವಿಯಾಗಿ ಒಂದು ವೇದಿಕೆಯನ್ನು ಚೆಕ್ ಮಾಡೋಕ್ಕೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ನಾಳೆ ದಿನ ಅದು ಟೋಟಲ್ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ 6 ಕಡೆ ಈ ಒಂದು ವಿಡಿಯೋ ಸಂವಾದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ? ಬೆಳಿಗ್ಗೆ 11ರಿಂದ 1 ಗಂಟೆವರೆಗೂ. ಮಾತಿನ ಇದನ್ನ ನೋಡಿದ್ರೆ ನೀವು ಏನಿದ್ರು 50ರಿಂದ ನಾಳೆ ತಗೊಂಡ್ರೆ ಎಲ್ಸಿ ಅವಾಗ ತಗೊಂಡು ಇಮಿಡಿಯೇಟ್ ಫಾರೆಸ್ಟ್ಗಳನ್ನ ಕಟ್ ಮಾಡಿ ಎಲ್ಲೂ ಸಹ ಮತ್ತೆ ಜಂಪು ಆಗದೆ ಎಲ್ಲೂ ಪವರ್ ಕಟ್ ಆಗದೆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅದೇ ರೀತಿ RF JRF ಬಂದಿದ್ದೀರಿ ಭದ್ರಾವತಿ ಭಾಗದವರು, ಅವ್ರಿಗೆ ಯಾವ ರೀತಿ ಸಹಕಾರ ನಿಂತಿದ್ದ ಗಿಡ ಮರಗಳನ್ನು ಕಳಿಸಿ ನಿಮ್ಮ ಕಡೆ ಗಿಡ ಮರಗಳನ್ನು ಬೇರ್ಕೊಂಡು ನಾವೇ ತಾಳಲ್ಲ. ಜೊತೆಗೆ ನಮ್ಮ ಚನ್ನಗಿರಿ ಸಂಬಂಧಪಟ್ಟಂತೆ ನೀವು RF ಕಮ್ಯುನಿಕೇಶನ್ ಅಲ್ಲಿದ್ದು ಯಾವುದೇ ತೊಂದರೆ ಆಗ್ದಂಗೆ ನನಗೂ ನಮ್ಮ ಶಾಸಕರ ಶ್ರೀನಂಗೂ ಇಬ್ಬರಿಗೂ ಗಮನಿಸ್ತಾರೆ. ಏನಾದ್ರು ನಾವು ಮಾತಾಡ್ತೀವಿ, ಕೂಡಲೇ ಕ್ರಮ ತಗೊಂಡು ನಮ್ಮ ರೈತರಿಗೆ, ಯಾಕೆಂದ್ರೆ ಮಳೆದು ಹೆಚ್ಚು ಕಮ್ಮಿ ಆಗ್ತಾ ಇದೆ, ಬರುತ್ತೆ ಅನ್ನೋ ನಿರೀಕ್ಷೆಲಿದ್ದೀವಿ. ಆದ್ರೆ ಹೇಳಕ್ಕಾಗೋದಿಲ್ಲ, ನಿರೀಕ್ಷೆಯಲ್ಲಿದ್ದೀವಿ. ಯಾವುದೇ ರೀತಿ ರೈತರಿಗೆ ನೀರು ತೊಂದರೆ ಆಗ್ಬಾರ್ದು. 100 ಆಮೇಲೆ ಒಂದು ಅವಧಿ ಮುಗಿಯೋದು ಯಾವಾಗ ತುಂಬಿಸೋದು? ಫೆಬ್ರವರಿ. ಅದ್ರ ಮೇಲೆ ನೀರು ಸಿಕ್ಕರೆ ಕಂಟಿನ್ಯೂ ನಡೆಸ್ತೀನಿ. ಮುಗಿದ್ರು ಮನೆಯಲ್ಲಿ ನೀರು ಬಂದ್ರೆ 2 ತಿಂಗಳಾಗಲಿ, ಫೆಬ್ರವರಿ ಆಗಲಿ, ಮಾರ್ಚ್ ಆಗಲಿ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ರೀತಿ ಮಾಡಿದ್ರೆ ಆಮೇಲೆ ನೀವು ಅದಕ್ಕೆ ಮೆಸ್ಕಾಂನಲ್ಲಿ ಇದ್ದೀರಿ, ಇಲ್ಲಿ ದಯವಿಟ್ಟು ಪವರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಶ್ರೀನಣ್ಣನಿದ್ರೆ ನಾನು ಇಬ್ಬರು ಶಾಸಕರು ಇದ್ರೆ ಸರ್ಕಾರನ ನಡೆಸ್ಬೋದು. ನೀವು ಒಂದು ಇಲಾಖೆ ಕರೆಂಟ್ ಬಿಲ್ಲು ಕಟ್ಟಿಲ್ಲ ಇದ್ರೆ ನನ್ನ ಗಮನಕ್ಕೂ ಶ್ರೀನಣ್ಣನ ಗಮನ ನೀವು ತರಬೇಕು. ನಾವು ಕೂಡಲೇ ನೀವು ಮೇಲಧಿಕಾರಿಗಳು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಹೇಳ್ಸೋ, ಮುಖ್ಯಮಂತ್ರಿ ಹತ್ರ ಹೇಳ್ಸಿ ಸರಿ ಮಾಡ್ಕೊಡ್ತೀವಿ. ನೀವು ಬೆಳಗ್ಗೆ ಹೇಳ್ತಾ ನೀವು ಬೆಳೆ ಕಟ್ ಮಾಡ್ರೆ ಮುಂದಿನ ಸರಿ ಮಾತ್ರ ನಾನೇ ಬಂದು ಸ್ಟ್ರೈಕ್ ಅಂತ ಹೇಳಿ ನಿಮ್ಗೆ ಕರೆಂಟ್ ಕಟ್ ಮಾಡಿ ಯಾವುದೇ ಗಣು ಕಟ್ ಮಾಡಂಗಿಲ್ಲ. ನಿಮ್ಗೆ ಒತ್ತಡ ಇರುತ್ತೆ ಪಾಪ, ಮೇಲಧಿಕಾರಿ ನಿಮ್ಗೆ ಒತ್ತಡ ಇರ್ತಾರೆ. ನಾನು ನಿಮಗೆ ಪಾಪ ನಿಮ್ಮ ತಪ್ಪು ಅನ್ನೋಲ್ಲ, ನಂಗೆ ಇರ್ತಾರ್ರಿ. ಅಟ್ಲೀಸ್ಟ್ ಒಂದು 24 hours ಬೇಕು. ಮುಖ್ಯಮಂತ್ರಿ ಈಗ ಸಾಮಾನ್ಯ ಶಾಸಕರು ಸಿಗೋದಿಲ್ಲ, ಅವ್ರು ಕಮ್ಯುನಿಕೇಟ್ ಮಾಡೋಕೆ ಅಂದ್ರೆ ಈ ಹೇಳಿದ್ರೆ ಅವ್ರು ಮಧ್ಯಾಹ್ನ ದಶಕ್ಕೆ ಫೋನ್ ಬರ್ತಾರೆ ನಿಮ್ಗೆ ವಾಪಸ್ ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ಅಟ್ಲೀಸ್ಟ್ ಅವ್ರು ಫೋನ್ ಮಾಡಿ ನಿಮಗೆ ಕರೆಂಟ್ ಬಿಲ್ ಕಟ್ತಾರೆ ಸುಮ್ಮನಿರೋ ಅಂತ ಹೇಳಕ್ಕೆ ಟೈಮ್ ಬೇಕಲ್ಲ. ಅವ್ರು ನಿಮ್ಗೆ ರಾತ್ರಿ ಒತ್ತಡ ಆಗ್ತೀನಿ, ನೀವೆಲ್ಲ ಬೆಳಗ್ಗೆ 100 ಮಿಸ್ ಕಾಲ್ ಇರ್ತವೆ. ಯಾಕಪ್ಪ ಅಂದ್ರೆ ಕರೆಂಟ್ ಕಟ್ ಆಗಿದೆ. ದಯವಿಟ್ಟು ಹೊಸದಾಗಿ ಬಂದಿದ್ದಾರೆ, ಬಟ್ ಅವ್ರು ಎಲ್ಲ ಹೆಸರು ಕೆಲಸ ಮಾಡಿದಂತ ಅಧಿಕಾರಿಗಳಿರೋದ್ರಿಂದ ಅವ್ರಿಗೆ ಅನುಭವ ಇದೆ. ಅವರು ನಮ್ಮ ಮನೆಗೆ ಸ್ಪಂದಿಸಿದ್ದಾರೆ. ದಯಮಾಡಿ ನಿಮ್ಮ ಸಹಕಾರ ಇರಲಿ ಸರ್. ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗಿ ನೋಡ್ಕೊಳ್ಳೋದು ನಂದು, ನಮ್ಮ ಸೀನಣ್ಣದು. ರೈತರು ಯಾರು ಧೃತಿಗಡೋದು ಬೇಡ. ನಿಮ್ಮ ಕೆರೆಗಳಿಗೆ ನೀರು ಕೊಡೋ ಜವಾಬ್ದಾರಿ ನಂದು ಹಾಗೂ ನಿಮ್ಮ ಶಾಸಕರು ಹಿರಿಯರಾದ ಸೀನಣ್ಣದ್ದು ಇರ್ತದೆ. ಯಾವುದೇ ರೀತಿಯ ತೊಂದರೆ ಅಂದರೆ 24 hours ನಿಮ್ಮ ಸಹಕಾರ ನಾವು ಇರ್ತೀವಿ. ದಯಮಾಡಿ ಸಹಕಾರ ಮಾಡಿ, ಅದು ಒಳ್ಳೆಯದಾಗಲಿ. ನಮ್ಮ ಈಗ ಸೂತ್ರವಾಗಿ ನೀರು ಬಂದಿದ್ರೆ ಯಾರು ನನ್ನನ್ನು ಮಾತಾಡ್ತಿದ್ದಲ್ಲ, ಭಾಳ ಜನ ಯಾರು ನನ್ನ ಮಗ ನೋಡಿದ್ರಲ್ಲ ಸಿಕ್ಕಿದ್ದಾರೆ. ಅಲ್ಲ ಒಳ್ಳೇದಾಯ್ತು ಅಷ್ಟುಗಳಲ್ಲ. ಆಮೇಲೆ ತಾವು ರೈತರು ನನಗಿಂತ ಜಾಸ್ತಿ ಅನುಭವ. ಮೋಟ್ರ್ಗಳು ಸುಟ್ಟಂಥ ಸಂದರ್ಭದಲ್ಲಿ ನಮ್ಮ ಅಜ್ಜ ಹಾಕಿರೋ ಮೋಟ್ರಿಗೆ ಈಗ ಸಿಗಲ್ಲ ಸ್ಪೇರ್. ನಾವು ಅಪ್ಪ ಗಿದ್ದಕ್ಕೆ ಸಿಗಲ್ಲ. ಹಂಗಿದ್ದಾಗ ನಮ್ಮ ಅಜ್ಜ ಹಾಕ್ಸಿರೋ ಮೋಟ್ರ್ ಇಷ್ಟು ವರ್ಷ ಓಡಿತ್ತು ಅಂದ್ರೆ ಈಗ ಸ್ಪೇರ್ ಸಿಗಲ್ಲ.
ವ್ಯವಸ್ಥೆ 2004-6ರಲ್ಲಿ 2004-5ರಲ್ಲಿ ಆದಂಥ ಯೋಜನೆ. ಅವಾಗಿನ ಮೋಟ್ರ್ಗಳೇ ಓಡೋದು. ಅದಾದ್ಮೇಲೆ ಸಂಬಂಧಪಟ್ಟಂಗೆ ಇದನ್ನು ಚೇಂಜ್ ಮಾಡಿದ್ರು, ಪಂಪ್ಗಳನ್ನ ಚೇಂಜ್ ಮಾಡಿದ್ರು. ಆ ಚೇಂಜ್ ಮಾಡೋಂಥ ಸಂದರ್ಭದಲ್ಲಿ ಮೋಟ್ರ್ ಪಂಪ್ ಎರಡು ಒಟ್ಟಿಗೆ ಚೇಂಜ್ ಮಾಡಿದ್ರೆ ಈ ಸಮಸ್ಯೆ ಅಷ್ಟು ಬರಲ್ಲ. ಮೋಟ್ರು ಪಂಪು ಬೇರೆ ಬೇರೆ ಕಂಪ್ನಿ ಆಗಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಬರ್ತಾ ಬಂತು. ನಾನು ಸ್ಟಾರ್ಟಿಂಗ್ ಗೆದ್ದು 2023ರಿಂದನೂ ಮೊದಲೇ ವರ್ಷ ಬಂತು. ಆಮೇಲೆ 2 ವರ್ಷಕ್ಕೆ ನನಗೇನು ಸಮಸ್ಯೆ ಬರಲಿಲ್ಲ. ಆಮೇಲೆ ಈಗ ಸ್ವಲ್ಪ ಬಂತು. ಈ ಸಮಸ್ಯೆ ಬರೋಕ್ಕೆ ಕಾರಣ ಹೇಳ್ಬಿಡ್ತೀನಿ. ಇಷ್ಟೊತ್ತಿಗೆ ಅಣ್ಣ ಹೇಳಿದ್ರು ಇಷ್ಟೊತ್ತಿಗೆ 14 ನೀರು ಬರಬೇಕಿತ್ತು ಅಂತ. ಅದು ನಮಗೆ ನೀರು ಸಿಕ್ಕಿರೋದು ಅವರು ಜೂನ್ 1ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಏಪ್ರಿಲ್ ಮೇನಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದ್ವಿ, ಶಂಗ ಕ್ಲೀನಿಂಗು, ಮೋಟ್ರುಗಳು ಅವು ಇವು. ಈ ಸರಿ ಕಗ್ಗೆ ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಏಪ್ರಿಲ್ ಮೇನಲ್ಲೂ ಮೋಟರ್ ಸ್ಟಾರ್ಟ್ ಮಾಡಿಸಿದ್ವಿ. ಆ ಕೆರೆಗೆ ಮಾತ್ರ ಆ ಮೇಂಟೆನೆನ್ಸ್ ಮಾಡೋಕ್ಕಾಗಲಿಲ್ಲ. ಆ ಮೇಂಟೆನೆನ್ಸ್ ಮಾಡಿ ರೆಡಿ ಮಾಡಿ ನಾನು ಜೂನ್ 8ಕ್ಕೆ ಸ್ಟಾರ್ಟ್ ಮಾಡಿರೋದು. ನಿಮ್ಗೆ ಗೊತ್ತಿಲ್ಲ ನನ್ನ ಮೋಟರ್ ಏನಾಗಿದೆ ನನಗೆ ಗೊತ್ತಿಲ್ಲ. ಈ ಉಬ್ರಡಿ ಮೋಟರ್ ಮಾತ್ರ ನಾನು ಕಾಪಾಡ್ತಾನೆ ಬಂದೀನಿ, ನಾನು ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ. ನೀವು ನಂಬೋದ್ರೊಮ್ಮೆ ಬಿಟ್ಟರು. ಆದ್ರಿಂದ ಅವ್ರ ಅಧಿಕಾರಿಗಳದ್ದು ಏನೂ ಇಲ್ಲ, ಶಾಸಕಂದು ಏನಿಲ್ಲ. ಆಮೇಲೆ 2 ವರ್ಷ ಯಾವುದೂ ಸಮಸ್ಯೆ ಬರಲಿಲ್ಲ. ಈ ವರ್ಷ ಯಾಕೆ ಬಂತಂತ ಹೇಳ್ತೀನಿ, ಕೇಳಿಸ್ಕೊಂತಿಲ್ಲ. ನಮ್ಮಲ್ಲಿ ಕಗ್ಗೆ ಕುಡಿಯೋ ನೀರಿಗೆ ಈ ಸರಿ ಮಳೆ ಇರಲಿಲ್ಲ. ಈಗ ಒಂದು 6 ದಿನ ಮಳೆ ಇರ್ತಂಥದ್ದು ಇದ್ಕೊಂಡು. ಅದಕ್ಕಿಂತ ಮುಂಚೆ ಜೂನ್ ತಿಂಗಳಲ್ಲಿ ಕಗ್ಗೆ ಕೆರೆ ನೀರು ಬಿಡೋದು. ಏಪ್ರಿಲ್ ಮೇ ಬೇಸಿಗೆ ಇರ್ತಲ್ಲ, ಅವಾಗ ನಾವು ಮೋಟರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮೋಟರ್ ಸ್ಟಾರ್ಟ್ ಮಾಡಿದಾಗ ಲೈನ್ನ ತೆಗಿಯಕ್ಕೆ ಬರಲ್ಲ. ನಾನು ಕುಡಿಯೋ ನೀರನ್ನು ನೋಡ್ಬೇಕು, ರೈತರ ಜೊತೆಗೆ ಕುಡಿಯೋ ನೀರನ್ನು ನೋಡ್ಬೇಕು. ಕಗ್ಗೆ ಭಾಗದಲ್ಲಿ ಸುಮಾರು ಒಂದು 10 ಪಂಚಾಯತಿ ಕುಡಿಯೋ ನೀರು ಸಮಸ್ಯೆ ಆಗಿರೋದ್ರಿಂದ ಮಧ್ಯದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಮೋಟ್ರ್ ಓಡಿಸಿರೋದ್ರಿಂದ ಮೇಂಟೆನೆನ್ಸ್ ಮಾಡೋಕ್ಕಾಗಲಿಲ್ಲ. ಆ ಮೇಂಟೆನೆನ್ಸ್ ಯಾವ ಮಾಡ್ಕೊಂಡು ಜೂನ್ 1st ವೀಕಲ್ಲಿ ಮಾಡ್ಕೊಂಡ್ರು. ಜೂನ್ 1ನೇ ತಾರೀಕು ಸ್ಟಾರ್ಟ್ ಆಗೋಂಥದ್ದು 8ನೇ ತಾರೀಕು ಸ್ಟಾರ್ಟ್ ಆಯಿತು. 8ನೇ ತಾರೀಕು ಸ್ಟಾರ್ಟ್ ಆದ್ರೂ ಅರ್ಧಂಬರ್ಧ ಜಂಗ ಕ್ಲೀನಿಂಗಲ್ಲಿ ಮಳೆ ಬೇರೆ ಹೋಯ್ತು ಅಂತ ತುರಾತುರಿಲಿ ಸ್ಟಾರ್ಟ್ ಮಾಡಿಸಿದ್ದಾರೆ, ಅವಸರ ಮಾಡಿ. ಆ ಕಾರಣದಿಂದ ಜಂಗಲ್ಗಳು ಅವಾಗವಾಗ ಅಲ್ಲಿ ಗಿಡ ಮರಗಳು ಸಿಕ್ತು, ಗಾಳಿ ಧೂಳಿಗೆ ಅವೆಲ್ಲ ಟ್ರಿಪ್ ಆಗೋಂಥ ವ್ಯವಸ್ಥೆ ಆಯಿತು. ಅದ್ರ ಜೊತೆಗೆ ನಮ್ಮಲ್ಲಿ ಮೋಟ್ರ್ ಒಳಗೆ ನೀರು ಬಿಟ್ಟಿಲ್ಲ. ನಾವು ಒಳಗೆ ನೀರು ಎತ್ತೋದಲ್ಲ, ಒಳಗೆ ನೀರು ಬಿಟ್ಟಿಲ್ಲ, ಮಳೆ ಬಂದಿಲ್ಲ. ನಾವು ಕರೆಕ್ಟಾಗಿ ಅಧಿಕೃತ ಸ್ಟಾರ್ಟ್ ಮಾಡಿದಾಗ ಜುಲೈ 15ರಿಂದ ಅಲ್ಲಿ 1.5 ತಿಂಗಳು ಗ್ಯಾಪ್ ಆಯ್ತು ನೀರು. ಆ ಕಾರಣದಿಂದ ಒಡ್ನಾಳ್ ಕೆರೆವರೆಗೆ ನೀರು ಹೋಗಕ್ಕಾಗಿಲ್ಲ. ಆಮೇಲೆ ನೀವು ಹೆಂಗೆ ರೈತ, ನಾನು ರೈತ ಮಗನೇ, ಎಲ್ಲರೂ ಸುಧಾರಿಸ್ಕೊಳ್ಳೇಬೇಕು. ಯಾವ್ದಾದ್ರು ಉದ್ದೇಶಪೂರ್ವಕವಾಗಿ ರೈತರು ನೀರು ಹೋಗ್ಬಾರ್ದು ಅನ್ನೋದು ಮಾಡೋದು ನಾನು ಮಾಡಿರ್ಬೋದು, ಅಧಿಕಾರಿಗಳು ಮಾಡಿರ್ಬೋದು, ಸಂಬಂಧಪಟ್ಟ ಅಧ್ಯಕ್ಷರು ಯಾರು ಮಾಡಿದ್ರೆ ಹೇಳಿ. ಅದರದೇನು ಏನೇ ಇದ್ರು ನೀವು ಕೈ ಜೋಡಿಸ್ಬೇಕು. ಯಾರ್ದೇನು ಮನೆ ಕೆಲಸ ಇಲ್ಲ, ಇದು ಊರಿನ ಕೆಲಸ, ಪ್ರತಿಯೊಬ್ಬ ರೈತನ ಕೆಲಸ. ದಯಮಾಡಿ ಎಲ್ಲರೂ ಬಂದು ಏನೇನು ಸಾಧ್ಯನೋ ಅದು ನಿಮಗೆ ಮಾಹಿತಿ ಇರಲಿ. ಇದು ತರೀಕೆರೆ ವ್ಯಾಪ್ತಿ ಬರ್ತದೆ, ಇದು ಮೇಂಟೆನೆನ್ಸ್. ನಾನು ಅಣ್ಣನ ಲೆಟರ್ ತಗೊಂಡು 2 ಕೋಟಿ ಮೇಂಟೆನೆನ್ಸ್ಗೆ ಹಿಂದಿದ್ದಂಥ ನೀರಾವರಿ ಸಚಿವರ ಹತ್ರ ಬರ್ಸಿ ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿದ್ವಿ. ಅಂದರೆ ರೈತರ ಪರವಾಗಿ ಏನೇನು ಬೇಕು ಎಲ್ಲ ನಾನು ಮಾಡ್ತೀನಿ, ನಮ್ಮ ಚೀನಲ್ಲೂ ಅವರು ಪೂರ್ವಕವಾಗಿ ಮಾಡ್ತೀರಾ. ಅಷ್ಟೇ ಅಲ್ಲ, ಈಗಲೂ ಹೇಳ್ತೀನಿ ನಿಮ್ಗೆ ಯಾವುದೇ ಸಂದರ್ಭ. ಆಮೇಲೆ ಅದೇನು ಎರ್ಕಟ್ಟದು ಏನೋ ಇಂಗ್ಲೀಷ್ ಅದು ಎರ್ಕ ಅಂತೀವಿ ನಾವೆಲ್ಲ ಅಲ್ಲಿ ಎರ್ಕದ್ದು ಹೊಡೆದಿರೋದು. ಆಮೇಲೆ ಅವೆಲ್ಲ ದೊಡ್ಡ ಮೋಟ್ರುಗಳು, ಪಂಪ್ಗಳು ಇರೋದ್ರಿಂದ ರೆಡಿ ಮೆಟೀರಿಯಲ್ ಸಿಗಲ್ಲ. ನಮ್ದು 7 HP 10 HP ಮೋಟ್ರು ಇದೆಲ್ಲ ಇನ್ನೊಂದು ತಂದು ಹಾಕ್ತೀವಿ ಅಂದಂಗೆ ಮೋಟ್ರ್ ಬೇಕು ಅಂದ್ರೂ ಸಿಗಲ್ಲ, ಸಂಬಂಧಪಟ್ಟ ಸ್ಪೇರು ಸಿಗಲ್ಲ. ನನಗೆ ಇವ್ರು ತೋರಿಸಿದ್ರು ಮೇಂಟೆನೆನ್ಸ್ನವರು, ಅದು ಮೆಸೇಜ್ ಅವರಿಗೆ ಅಮೌಂಟ್ ಅಡ್ವಾನ್ಸ್ ಕಟ್ಟಿರೋದು ರಿಪೇರಿಗೆ ಎಷ್ಟು ದಿನ ಬೇಕು ಅನ್ನೋದ್ರ ಬಗ್ಗೆ 5 ರಿಂದ 6 ವಾರ ಬೇಕು ಅಂತೇಳಿ ಮೆಸೇಜ್ ಬಂದಿದೆ. ಆದರೆ 5-6 ವಾರ ಹೋಗಲ್ಲ. ನಾನು ಅವ್ರು ಯಾರು ಸಂಬಂಧಪಟ್ಟವ್ರಿಗೆ ತಗೊಂಡು ಆದಷ್ಟು ಬೇಗ ರೆಡಿ ಮಾಡಿಸ್ತೀನಿ. ಆಮೇಲೆ ಆ ಬಾಡಿ ಏನು ಹೊಡೆದೋಗಿದ್ರೆ ಟೋಟಲ್ ಬಾಡಿ ಅದು ಹೊರಗಡೆ ಔಟ್ರ್ ಬಾಡಿ ಅದು ಸಿಗೋದಿಲ್ಲ. ಅದು ಬೇಕು ಅಂತ ಹೊಸದು ರೆಡಿ ಮಾಡಬೇಕು. ಹೊಸದ್ರಿಗೆ ಅಂಗಡಿ ಡೈರೆಕ್ಟ್ ತರಕ್ಕೆ ಬರಲ್ಲ. ಅದು ಆರ್ಡರ್